ನೋಡು, ನಿನ್ನ ಮಗ ವಾಪಸ್ ಬಂದ್ರೆ ನೀನು ಪರ್ಮನೆಂಟಾಗಿ ಈಚೆ ಕಡೆ ಇರ್ತೀಯ. ನಿನ್ನ ಮಗ ಏನಾರ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ಪರ್ಮನೆಂಟಾಗಿ ಜೈಲ್ ಪಾಲಾಗ್ತೀಯ. ಅಷ್ಟೇ ನಿನಗೆ ದಾರಿ ಇರೋದು. ನಮಗೆ ನಿನ್ನ ಮೇಲೆ ಏನೂ ಕಂಪ್ಲೇಂಟ್ ಇಲ್ಲ. ನಮಗೆ ಕಂಪ್ಲೇಂಟ್ ಇರೋದೆಲ್ಲ ನಿನ್ನ ಮಗನ ಮೇಲೆ. ಆದರೆ ನೀನೇ ಓಡ್ ಕಳಿಸಿದ್ಯಾ ಅಂತ ಹೇಳ್ಬಿಟ್ಟು ನಮ್ಗೆ ಅನುಮಾನ. ಅದಕ್ಕೆ ಎತ್ತಾಕೊಂಡು ಬಂದಿರೋದು. ನೋಡು, ನಿನ್ನ ಮಗಂಗೆ ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ, ನಿನ್ನ ಇಲ್ಲೇ ಇರಿಸ್ಕೋಬೇಕಾಗ್ತದೆ. ಮಾಡೋ ಫೋನು ಮಾಡೋ. ಸಾ ನನ್ನ ಮಗ ನನ್ನ ಮಗ ಅದು ಅವನು ಎಲ್ಲೋ ನಾವು ಗೊತ್ತಿಲ್ಲ ಸಾ. ಗೊತ್ತಾಗ್ತದೆ ಮಗನೇ, ಫೋನ್ ಮಾಡು. ಫೋನ್ ಮಾಡಿದಾಗಲ್ವಾ ಗೊತ್ತಾಗೋದು. ತಗ, ಇದು ನಿಂದೇ ಫೋನು. ಮಾಡು, ಲೌಡ್ ಸ್ಪೀಕರಿಗೆ ಮಾತಾಡಬೇಕು. ಹಂಗೂ ಹಿಂಗೂ ಅವತಾರ ಆಡ್ದೆ ಆಯ್ತು ಸಾ, ಆಯ್ತು. ಪೊಲೀಸ್ ಸ್ಟೇಷನ್ ಆಗಿದ್ದೀನಿ ಅಂತ ಹೇಳಿದ್ರೆ ಸುಮ್ಮನಿರಲ್ಲ. ಸುಮ್ಮನೆ ಏನಾದರೂ ಬೇರೆ ಥರ ಹೇಳ್ಬಿಟ್ಟು ವಾಪಸ್ ಕರಿ. ಆಯ್ತು ಸಾ, ಆಯ್ತು. ಹಲೋ, ಹೇಳಪ್ಪ. ಮಗನೇ, ಏನ್ಲ ಮಾಡ್ತಾ ಇದೀಯಾ? ಎಲ್ಲ ಇದೆಯಾ? ನಾನು ನಿಂಗೆ ಫೋನ್ ಹಾಕನಿ ಅಂತ ಅನ್ಕೊಂಡಿದ್ದೆ ಕಣಪ್ಪೋ. ದುಡ್ಡೆಲ್ಲ ಖಾಲಿ ಆಗೋಗ್ಬಿಟ್ಟೈತೆ. ನೆನ್ನೆ ಮೊನ್ನೆಲ್ಲ ಫೋನ್ ಹಾಕಿದ್ದೀನಿ, ಸ್ವಿಚ್ ಆಫ್ ಅಂತ ಮಾಡ್ಕೊಬಿಟ್ಟಿದ್ಯಲ್ಲ. ನಾನು ಎಲ್ಗೋಗ್ಲಿ ಹೇಳು? ಖರ್ಚಿಗೆ ದುಡ್ಡು ತಗೊಬಿಟ್ಟು ಬಂದು ಕೊಡ್ತೀನಿ ಅಂತ ಹೇಳ್ತಾನೆ ಇದೆಯಾ? ಇಲ್ಲ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾನೆ ಇದೆಯಾ ನೀನು? 10 ರೂಪಾಯಿ ಹಾಕ್ಲಿಲ್ಲ, ಮಾಡಲಿಲ್ಲ ನೀನಂತೂ. ಸುಮ್ಮನೆ ನೀ ದುಡ್ಡು ಹಾಕತ್ಕೊಳ್ಳಿ ನೀನು. ನನಗಿಲ್ಲಿ ಖರ್ಚಿಗೆ ಕಾಸು ಸಾಲ ಸಾಕ್ತಿಲ್ಲ ನನಗೆ. ಅದು ಮಗನೇ, ಆತಾಗ ಬಂದ್ಬಿಡೋ ಊರಿಗೆ ನೀನಿಯಾ? ಸುಮ್ಕೆ ನೀನಿಯಾ? ಯಾಕೆ ಅಲ್ಲಿದೆಯಾ? ಬಂದ್ಬಿಡು ಊರಿಗೆ ನೀನಿಯಾ? ನೀನೇ ಹೇಳ್ದಲ್ಲಪ್ಪ, ಬೋರ್ಬೇಡ ಸುಮ್ಕೆ. ನೀ ಯಾಕೆ ಬತ್ತೀಯಾ? ಇಲ್ಲೆಲ್ಲ ತಣ್ಣಗಾದ್ಮೇಲೆ ಬಾ. ನೀನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಆಮೇಗಿಂದ ನಿಧಾನಕ್ಕೆ ಬಾರ್ಲ ಮಗ ಅಂತ ಹೇಳ್ದೆ. ಈಗ ನೋಡಿದ್ರೆ ಸರ್ನ ಬಾ ಅಂತ ಹೇಳ್ತಾ ಇದ್ಯಾ? ಯಾಕಪ್ಪೋ, ಏನಾಯ್ತು ಅಂತದು? ನಾನೆಲ್ಲ ಹೇಳ್ದೆ, ನೀನ್ ತಾನೇ ಹೋಗಿದ್ದು. ನಿನ್ ಸಹಾಯ ಇಲ್ದಿದ್ದಂಗೆ ನಾನೇನು ಹೋಗಕ್ಕಾಯ್ತದೆ ಕಣಪ್ಪ? ಅಯ್ಯೋ, ನೀನು ಹೇಳಿದ್ದಕ್ಕೆ ನಾನು ಬಂದಿದ್ದು. ಅಪ್ಪ, ನನಗೇನ ಶಾರದಿ ಮಗಳು ಬೇಡ ಕಣಪ್ಪ. ಅವಳೊಂಥರ 420 ಕಣಪ್ಪ. ಅವಳು ಸರಿ ಇಲ್ಲ ಕಣಪ್ಪ. ಇನ್ನೊಬ್ನಿಂದ ತಿರುಗಾಡ್ತಿದ್ಲು. ಹೌದಾ? ಬಂದ್ಬಿಡು ಆಚಾಗೆ, ಬಂದ್ಬಿಡು. ಅಪ್ಪ, ಹಿಂಗೆ ಗೋವಾಗ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರಲಾ? ಮಗ ಗೋವಾ ಬೇಡ ಕಣಲ್ಲ. ನಾನು ನೀನು ಇಬ್ರು ಸೇರ್ಕೊಂಡು ಗೋವಾಗ ಹೋಗೋಣ. ಬಂದ್ಬಿಡ್ಲ ಮಗನೇ? ಯಾಕಪ್ಪ ಬಾಬಾ ಅಂತ ಕರಿತೀಯ? ಹಳ್ಳಿಗೆ ಬಂದ್ಬಿಟ್ಟು ಏನು ಮಾಡಬೇಕು? ಆಮೇಕಿಂದ ಅವಳು ಡುಮ್ಮಿ, ಅವಳು ನನ್ನ ಹಿಡ್ಕತ್ತಳ ಅಷ್ಟೇ. ನೀನಿಯ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಮೊದಲೇ ಬೋಸ್ರಿ. ಆಮೇಕಿಂದ ನನ್ನ ತಲೆಗೆ ಬಂದ್ಬಿಡ್ತದೆ. ಯಾಕೆ ಬೇಕು ನಂಗೆ ಇದೆಲ್ಲನೂ? ನಂಗೆ ಸವಾಸನೆ ನೀಯ ಬೇಡ. ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ. ಬಾ ಮಗನೇ, ನಾನು ನೋಡ್ಕೊತೀನಿ. ಏನೋ ಒಂದು ಮಾಡೋಣ ಬಾ ಪಿಲಾನ. ಸರಿ ಹೇಳು, ಆಯ್ತು. ಊರಾಗ ಹೆಂಗೈತೆ? ಪರವಾಗಿಲ್ವಾ? ಯಾವನು ನಿನ್ನ ಬಗ್ಗೆ ಮಾತಾಡಂಗಿಲ್ಲ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬೇರೆ ಕೊಟ್ಬಿಟ್ಟವಳಂತೆ. ನನ್ನ ಮಗ ಪೊಲೀಸು ಪದ್ಮಾಶು? ನಾನೇನಿಲ್ಲ. ಆ ಪೊಲೀಸ್ ನನ್ನ ಹತ್ರಕ್ಕೆ ಬಂದ ಅಂತ ಹೇಳಿದ್ರೆ ಹಿಡ್ಕೊಂಡು ಜಾಡ್ಸು ಅದ್ದಿ ರುಬ್ಬಾಕ್ಬಿಡ್ತೀನಿ ಕಣಪ್ಪೋ. ಮಗನೇ, ಪೊಲೀಸ್ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಕಣಪ್ಪ. ಪೊಲೀಸ್ ಬಗ್ಗೆ ಅದೆಲ್ಲ ಸಂದಕ್ಕಿರಕ್ಕಿಲ್ಲ. ಪೊಲೀಸ್ ಬಗ್ಗೆ ಮಾತಾಡಿದ್ರೆ ಅವರು ಭಾಳ ಒಳ್ಳೆಯವರು ಕಣಪ್ಪ. ಅವರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಕಣಪ್ಪ. ಇದ್ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ? ನೀನ್ ತಾನೇ ಮೊನ್ನೆಲ್ಲ ಹೇಳ್ದೆ ಪೊಲೀಸ್ ನನ್ನ ಮಕ್ಕಳ, ನನ್ನ ಕಾಲ್ ಧೂಳಕ್ ಸಮ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ದೇವ್ರು ಗಿವ್ರು ಅಂತ ಹೇಳ್ತಾ ಇದ್ಯಾ? ಒಡಿಯಪ್ಪ ಗೋಲಿನ. ಆ ಪೊಲೀಸ್ ಮಕ್ಕಿಷ್ಟು ಬೆಂಕಿ ಹಾಕ. ಅವ್ರಿಗೆ ನಾವೇನಾರ ಒಂದು 4 ಕಾಸು ಹಾಕಿದ್ರೆ ಹೆಂಗೋ ಓಡಾಡ್ಕೊಂಡು ಇರ್ತಾರೆ. ಮಗನೇ, ಹಂಗೆಲ್ಲ ಅನ್ಬಾರ್ದು. ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡ್ತಿರ್ತಾರೆ ಕಣ ರಾತ್ರಿ ಎಲ್ಲಾನು. ನೀನು ಮಡಗು ಫೋನ್, ನೀನು ಮಡಗು. ಬಂದ್ಬಿಡು ನಾಳೆಗೆ. ನೀ ಬಸ್ ಹತ್ಕೊಂಡು ಬಂದ್ಬಿಡು. ಕಾಯ್ತಾ ಇರ್ತೀನಿ ನಾನು ನಿಂಗೋಸ್ಕರ ಮನೆಯಾಗೆ. ಬಸ್ ಹತ್ಕೊಂಡು ಬಂದ್ಬಿಡು, ಸರಿನಾ? ಅಲೋ ಅಪ್ಪ, ದುಡ್ಡು ಬಸ್ ಚಾರ್ಜ್ ಹೊಂದಿಸ್ಕೊಂಡು ಮನೆಗೆ ಬರಲ್ಲ ಲೋಪಾರ್. ಆಮೇಕಿಂತ ಮಾತಾಡೋಣ, ಉಳ್ತಿರೋದು ಎಲ್ಲನೂ. ಯಾಕಪ್ಪ ಹೆಂಗೆಂಗೋ ಮಾತಾಡ್ತಿದ್ಯಾ? ಸರಿ ಬಿಡು, ಆಯ್ತು. ಇಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ನೀನು ಬಂದ್ಬಿಟ್ಟು ಬೇಜಾನ್ ಇಸಿವ ಹೇಳ್ಬೇಕು. ಬಂದೇ ಇರು. ಸರಿ, ಮಡಗು ಫೋನ್ ಮಡಗು. ಏನ ಬಡ್ಡಿ ನನ್ನ ಮಗನೇ, ನಾನು ನಿನ್ನ ಕಾಲ್ ದುಳುಕ್ ಸಮನ? ಅಯ್ಯೋ ಪೊಲೀಸಪ್ಪರೇ, ಹಂಗೆಲ್ಲಾದ್ರೂ ಹೇಳೋದುಂಟೆ? ನೀವು ನನ್ನ ದೇವ್ರು, ರಾತ್ರಿಲ್ಲ ಎದ್ದಿದ್ದು ನಮ್ಗೆ ರಕ್ಷಣೆ ಮಾಡ್ತೀರಾ. ಅಂಥವ್ರ ಮೇಲೆ ನಾವು ಕೆಟ್ಟದ್ದು ಬಯಸಕ್ಕಾಯ್ತದೆ? ದೇವ್ರು ಮೆಚ್ತಾನೆ ಕೆಟ್ಟದೆಲ್ಲ ಬಯಸ್ಬಿಟ್ರೆ? ಇಲ್ಲ. ನಿಮ್ಮಂಥವ್ರು ಯಾರೂ ಇಲ್ವೇ ಇಲ್ಲ. ನಾನೇ ನಂದಿಲ್ಲ. ನನ್ನ ಮಗ ಸುಮ್ಕೆ ಏನೋ ಹೇಳ್ತಾವನ ಅಷ್ಟೇ. ನೀನಿಯ ಅವನಿನ್ನ ಚಿಕ್ಕವನು. ಚಿಕ್ಕೋನು? ಒಂದು ಹುಡುಗಿನ ಬಸ್ರಿ ಮಾಡ್ಬಿಟ್ಟು ಓಡೋಗಿರೋ ನನ್ನ ಮಗ ಚಿಕ್ಕೋನ? ನಿನಗೆ ಚಿಕ್ಕೋನ? ಬಡ್ಡ ಇದ. ನನ್ನೇ ಆಡ್ಕೊಂಡು ಹೋಗ್ತಾನಲ್ವಾ? ಅವ್ನು ಬಂದಿದ್ದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಿಟ್ಟು ಬಾ. ಇಬ್ಬರಿಗೂ ಒಂದೇ ಸಲ ಚರ್ಮ ಸುಲ್ದ್ಬಿಟ್ಟು ಉಪ್ಪು ಖಾರ ಹಾಕ್ಬಿಡ್ತೀನಿ. ತೆಪ್ಪಾಯ್ತು, ತೋರಿಸ್ತೀನಿ. ನನ್ನ ಮಗ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀರ ತಾನೆ? ನನ್ನ ಮಗ ಬತ್ತಾನೆ ಸಾ. ನಾನೊಂದು ಕಿತ ಹೇಳ್ಬಿಟ್ಟೆ ಅಂತಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಅಂತ ಮಾತ್ರ ಹೇಳೋದೇ ಇಲ್ಲ ಸಾ. ಅವ್ನು ಬಂದೇ ಬತ್ತಾನೆ ಸಾ. ನನ್ನ ಮಾತು ನಂಬಿ ಸಾ. ಹೋಗು, ಮನೆಗೆ ಹೋಗು. ನಾಳೆ ಇಷ್ಟೊತ್ತಿಗಾಗಲೇ ಅವ್ನು ಇಲ್ಲಿರ್ಬೇಕು ಪೊಲೀಸ್ ಸ್ಟೇಷನಾಗೆ. ಏನಾದರೂ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನೋಡ್ಕೊಂತೀನಿ. ಕೊಡು ಫೋನು. ಸಾ, ಫೋನ್ ನಂದು ಗೊತ್ತು. ಮತ್ತೆ ನಿನ್ನ ಮಗಂಗೆ ಫೋನ್ ಹಾಕ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ಬಿಟ್ರೆ ನನಗೆ ಈ ಫೋನ್ ಬರ್ತಾ ಇರ್ತದಲ್ಲ, ವಿಚಾರಿಸ್ಕೊಂತೀನಿ ಏನೇನು ಮಾತಾಡಿರ್ತೀಯ ಅಂತ. ಕೊಡು ಫೋನ್ನ. ನಾಳೆ ನಿನ್ನ ಮಗನ ಕರ್ಕೊಂಡು ಬಂದು ಆಮೇಲೆ ಫೋನ್ ಇಸ್ಕೊಂಡೋಗು. ಯಪ್ಪ ದೇವ್ರೆ, ಈಗ ನಮ್ಮ ಮನೆಗೆ ಬಿಟ್ಟು ಕಳ್ಸಿದ್ರಲ್ಲ.
ಅಯ್ಯೋ ಫೋನ್ ಹೋದ್ರೂ ಹೋಗ್ಲಿ ಬಿಡು, ನನ್ನ ಮಗ ಬಂದ್ಬಿಟ್ರೆ ಸಾಕು. ಇಲ್ಲ ಅಂದ್ರೆ ಇಲ್ಲೇ ನಿನಗೆ ಬೆಂಡೆತ್ ಪೀಸ್ ಹಾಕ್ತಾರೆ ಪೊಲೀಸ್ನವ್ರು ನನ್ನ. ದರಿದ್ರು ನನ್ನ ಮಗ. ನನ್ನ ಮಗಂಗೆ ಯಾವಾಗ ಏನು ಮಾತಾಡಬೇಕು ಅಂತ ಒಂಚೂರು ಗೊತ್ತಾಗದೇನೆಯಾ ಇಲ್ಲ. ಕಂತ್ರಿ ಬಡ್ಡಿ ನನ್ನ ಮಗ, 10 ಪೈಸದ್ದು ಗೊತ್ತಾಗಲ್ಲ. ಅಪ್ಪ ಸದ್ಯ ಯಾರು ನೋಡ್ತಾ ಇಲ್ಲ ನನ್ನ. ಸರ್ನ ಮನೆ ಸೇರ್ಕೊಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರನ್ನ ನೋಡ್ಬಿಟ್ರೆ ನನ್ನ ಮಾನ ಮರ್ವದಿ ಎಲ್ಲ ಹೊಂಟೋಯ್ತದೆ. ವಾ ಸಾವ್ಕರ್ರೆ, ಬರ್ಬೇಕು. ನೀವೆಲ್ಲ ಜೈಲ್ಗೆ ಹೋಗೋದವರೆಲ್ಲ ಬರ್ಬೇಕು. ಹೇಗಿತ್ತು ಜೈಲು? ಸದಾಗಿತ್ತ ಜೈಲು? ಒಸಿ ಮೆತ್ತು ಮಾತಾಡ್ಲಾ? ಹೆಂಗಿತ್ತು ಜೈಲು? ಲೋಪರ್ ಬಡ್ಡಿ ನನ್ನ ಮಗನೇ, ನನ್ ಜೋರಾಗಿ ಮಾತಾಡು ಅಂತ ಹೇಳಿದ್ನೆಲ್ಲ. ಹೊಸಿ ನಿಧಾನಕ್ಕೆ ಮಾತಾಡ್ಲಾ ಅಂತ ಹೇಳಿದ್ರೆ ನೀನ್ ಯಾಕ್ಲ ನನ್ನ ಮಾನ ಮರ್ವದಿ ಕಡಿತಾ ಇದ್ಯಾ? ಬಡ್ಡ ಇದ್ದ ನಡಿ ಸುಮ್ಕೇನಿಯಾ? ಇಲ್ಲ ಸಾವ್ಕರ್ರೆ, ನಿಮಗ್ ನ್ಯಾಯ ಸಿಗ್ಲೇಬೇಕು. ನಿಮ್ಮ ಸ್ವಾಗತನ ನಾವ್ ಹೆಂಗೆಂಗೋ ಸ್ವಾಗತ ಮಾಡ್ಕೊಳಕ್ ಆಗಕ್ಕಿಲ್ಲ. ಎಂತೆಂತವ್ರು ಜೈಲ್ಗೆ ಹೋಗಿ ಬಂದ್ರೆ ಹೆಂಗೆಂಗೋ ಮೆರೀತಾರೆ. ಅಂತದ್ರಾಗ ನೀವು ಜೈಲ್ಗೆ ಹೋಗಿ ಬಂದಿದ್ದೀರಾ ಅಂದ್ರೆ ನಿಮಗೆ ಕಡಿಮೆ ಮರ್ವಾದಿ ಕೊಟ್ಬಿಟ್ಟು ಊರೊಳಗಡೆ ಸ್ವಾಗತ ಮಾಡ್ಕೊಂಡ್ರೆ ನಮಗೆ ಮಾನ ಮರ್ವಾದಿ ಇರಾಕಿಲ್ಲ ಸಾವ್ಕರ್ರೆ. ನಿಮಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು. ಲೇ, ನಾನೇನಾದ್ರೂ ಹೋಗ್ಬಿಟ್ಟು ಯಾವ್ದಾನ ಎಮ್.ಎಲ್. ಎಲೆಕ್ಷನ್ ಗೆದ್ಬಿಟ್ಟು ಬಂದಿದ್ದೀನಲ್ಲ ಲೋಪಾರ್, ನಾನಲ್ಲಿ ಜೈಲ್ಗೆ ಹೋಗ್ಬಿಟ್ಟು ಬಂದಿರೋದು. ಈಗ ಎಲ್ರಿಗೂ ಗೊತ್ತಾದ್ರೆ ನೆಟ್ ಬೀಳ್ತಾವ್ ನನಗೆ. ಇಲ್ಲ ಆಡ್ಕೊಂಡು ನುಗ್ತಾರೆ, ಸುಮ್ನೆ ಹೋಗ್ಲಾ? ಅದೆಲ್ಲ ನಮಗ್ ಗೊತ್ತಿಲ್ಲ. ಸಾಧ್ಯ ಜೈಲ್ಗೆ ಹೋಗಿ ಬರೋದು ಒಂದು ಸಾಧನೆ ಸಾವ್ಕರ್ರೆ. ನೀವು ಸುಮ್ಕಿರ್ಬೇಕು. ನನಗೆ ಹಂಗೆಲ್ಲ ಸ್ವಾಗತ ಕೋರಕ್ ನೀವು ಡಿಸ್ಟರ್ಬ್ ಮಾಡಬಾರ್ದು. ಲೋ ವೆಂಕಟ, ಲೋ ರವಿ, ಬುರ್ಲ ಇಲ್ಲಿ ಬಾರ. ಅಯ್ಯೋ ನಮ್ಮ ಗೌಡ್ರು ಜೈಲಿಂದ ಬದವ್ರೆ ಕಡ್ಲ. ಸುಮ್ಕೆ ಎಲ್ಲರೂ ನಿಂತ್ಕೊಂಡ್ರೆ ಹೆಂಗ್ಲ ಬರ್ಲಾ? ಏ ಇಲ್ಲಿ ನೋಡಿ, ಜೈಲಿಂದ ಬಂದ್ಬಿಟ್ಟವನಿ. ಮಾನ ಮರುವದಿ ಬಿಟ್ಟು ಒಂದು ಆರ್ತಿ ಬೇರೆ ಮಾಡ್ಬಿಟ್ಟು ಊರು ಕರ್ಕತಾರೆ. ಹೇಳು ಲೋ, ಹೆಂಗೋ ಮರ್ವಾದಕ್ಕೆ ಹೋಗೋಣ ಅಂತ ಬಂದು ಮಾನ ಮರ್ವದಿ ಕಳಿತಾ ಇದೆಯಲ್ಲ ಅಲ್ವೇನ್ಲ ನೀನು? ಇಲ್ಲ ಸಾವ್ಕರ್ರೆ, ನಿಮಗೆ ಸ್ವಾಗತ ಮಾಡಲೇಬೇಕು. ನೀವೊಂದ್ ಕಿತ ರೈತರ ಪರವಾಗಿ ಮಾತಾಡ್ಬಿಟ್ಟು ಬೆಂಗಳೂರಿಂದ ಬಂದಾಗ ಎಲ್ಲರೂ ನಿಮ್ಗೆ ಆರತಿ ಮಾಡಿದ್ರು ತಾನೆ. ಈಗ ಅಷ್ಟೇನೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಊರೊಳಗಡೆ. ಏನ್ರಕ್ಕ ಮಗ ನೋಡ್ಕೊಂಡು ನಿಂತಿದ್ದೀರಾ? ನಮ್ಮ ಸಾವ್ಕಾರರು ಜೈಲಿಂದ ಬಂದವ್ರೆ ಆದ್ರೆ ನೀವು ರೆಸ್ಪೆಕ್ಟೇ ಕೊಡಕ್ಕಿಲ್ವಾ? ಬರೀ ಅನ್ರೆಸ್ಪೆಕ್ಟ್ ಕೊಡ್ತಿದ್ದೀರಲ್ಲ. ಏನ್ ಬಕ ನೋಡ್ತಾ ಇದ್ದೀರಾ ನಿಮ್ಮ ಮಕ್ಕ ಮುಂಚ? ಹೋಗಿ ಆರತಿ ತಗೋಬಿಟ್ಟು ಬಾ ಹೋಗಿ. ಪರ್ಕೆ ಆರ್ತಿ ಬೇಕೋ ಮೆಟ್ನಾರ್ತಿ ಬೇಕೋ ಅಲ್ಲ ನಿಂಗೆ? ಇನ್ಸಲ್ಟ್, ವೆರಿ ಇನ್ಸಲ್ಟ್. ನಮ್ಮ ಸಾವ್ಕಾರಂಗೆ ಇನ್ಸಲ್ಟ್ ಮಾಡ್ತಿದೀಯ ಕಾಗಿ ಮುದುಕಿ. ಇನ್ಸಲ್ಟ್ ಮಾಡ್ತಿದೀಯಾ? ಲೋ ಕುಡ್ಕ, ಸುಮ್ಕೆ ಬಾರ್ಲಾ. ನಾನಂತೂ ಇಲ್ಲಿಂದ ಎಸ್ಕೇಪ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮಾನ ಮರ್ವದಿ ಎಲ್ಲ ಹೊಂಟೋಯ್ತದೆ. ಏನು ನಿಮ್ ಸಾವ್ಕಾರ ಕೊಡದ್ ಗುಡ್ಡೆ ಹಾಕ್ಬಿಟ್ಟು ಅವ್ನು ಊರಿಗೆಲ್ಲ ಉಪಕಾರ ಮಾಡ್ಬಿಟ್ಟವ್ ನೋಡು. ಹೋಗಿರೋದೇನೆ ಜೈಲ್ಗೆ ಮಾನ ಮರ್ವದಿ ಬಿಟ್ಟು ಒಂದು ಹುಡುಗಿಗೆ ಮೋಸ ಮಾಡ್ಬಿಟ್ಟು ಮಗನ ಊರ್ ಬಿಟ್ಟು ಕಳಿಸ್ಬಿಟ್ಟು ಹೋಗಿರೋದೇನೆ ಇಂಥ ಕೆಲ್ಸಕ್ಕೆ. ಅವ್ನ್ಗೆ ಆರ್ತಿ ಬೇರೆ ಹಾಕ್ಬೇಕಂತ. ಆರ್ತಿ ಇಡ್ಕಳೆ ನನ್ನ ಮಗನ ಹಾಕೊಂಡ್ ರುಬ್ಬಿದ್ರೆ ಅವಾಗ ಗೊತ್ತದ್ ಬುದ್ಧಿ ಎಲ್ಲ ಒಂದ್ಗುನುವೆ. ಅಯ್ಯೋ ಮುದ್ಕೆರ ಬಿಡ್ರೆ ಎಲ್ಲ ಬೊಡ್ಡಿ ನನ್ನ ಮಗನೇ. ಸುಮ್ಕಿದ್ರೆ ಕರೆದ್ಬಿಟ್ಟು ನಮ್ಮನೆ ನೀವು ಬೈತೀಯ. ಮಕ್ಕ ನೋಡ್ಕೊಂಡು ನಿಂತ್ಕೊಂಡವೆ ಆರ್ತಿ ಎತ್ತದ್ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದವ್ರಿಗೆ ಮಹಾ ಮಂಗಳಾರತಿ ಎತ್ತೀವಿ. ಈಗ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದವ್ರಿಗೆ ನಾವು ಕೂಡ ಮಂಗಳಾರತಿ ಇದೇನಿಯ. ಲೇ, ಏನ್ ಮಕ್ಕ ನೋಡ್ತಿದ್ಯಾ? ಹಾಕೊಂಡ್ 4 ಕೇಟ್ ರುಬ್ಬೆ ನನ್ನ ಮಗಂಗೆ ಬುದ್ಧಿ ಬರ್ತದೆ. ಅಯ್ಯಪ್ಪ ಸತ್ತೆ. ಅಯ್ಯೋ ಕುಡ್ದಿರೋದೆಲ್ಲ ಹೇಳ್ದೋಯ್ತಲ್ಲಪ್ಪ. ಸಾವ್ಕಾರ್ರೆ ಕಾಪಾಡಿ ಸಾವ್ಕಾರ್ರೆ. ಈಗ ಸಾವ್ಕಾರ್ರು ಬಂದು ಹಿಡ್ಕೊಂಡು ರುಬ್ತಾರ, ನೋಡ್ತಾ ಇರು ಸಾವ್ಕಾರ್ರೆ. ಎಸ್ಕೇಪ್ ಆದ್ರ ಅದು ಬುಡಕಿಲ್ಲ ಕಣ್ಣ, ಬುಡಕಿಲ್ಲ. ನಮ್ಗೆ ಆರ್ತಿ ಎತ್ತು ಅಂತ ಹೇಳ್ತೀಯಲ್ಲ, ಎತ್ತೀವಿ ನೋಡು ಆರ್ತಿಯ ನಿಂಗೆ ಸರಿಯಾಗಿ. ಬಾ ಮನಗ್ ಬಾ. ಲೇ ಪರ್ಕೆಗೆ ತಕೊಂಡು ಎತ್ತನ್ ಬಾರಿ ಆರ್ತಿಯ ನನ್ನ ಮಗಂಗೆ. ಅಯ್ಯೋ ಬಿಟ್ಬಿಡ್ರಕೋ, ಬೇಡ ಕಣ್ರಕೋ, ಬಿಟ್ಬಿಡ್ರಕೋ. ಅಯ್ಯೋ ಸಾವ್ಕಾರೆ ನಿಂತ್ಕೊಳ್ಳಿ ಸಾವ್ಕಾರೆ. ನಮ್ಮ ಊರಾಗಿರೋ ಮುದ್ಕಿಗಳಿಗೆಲ್ಲ ಶಾನೆ ಕೊಬ್ಬ ಬಂದ್ಬಿಟ್ಟೈತೆ. ಇಳಿಸ್ತೀವಿ ಬಾ ಇಲ್ಲಿ ಕೊಬ್ಬ ಬಾರ್ಲಾ. ಈ ಕುಡುಕ್ ನನ್ನ ಮಗನ್ ಬೋಲ್ರು ಹೋದ್ನೆ ಕಣಕ್ಕ. ನಮ್ಗೆ ನಿದ್ದೆ ಮಾಡಕ್ ಬಿಡಕ್ಕಿಲ್ಲ ಅಂತೀನಿ. ಅಯ್ಯೋ ನನ್ನ ಮಗ, ನನಗೆ ಯಾವತ್ತಿಂದನೂ ಇಕ್ಬೇಕು 4 ಅಂತ ಅನ್ನಿಸ್ತಿತ್ತು. ಇವತ್ತದಾಗ ಆಸೆ ಕಳ್ಕೊಬಿಟ್ಟೆ 4 ಇಕ್ಬಿಟ್ಟು ದರಿದ್ರು ನನ್ನ ಮಗಂಗೆ. ರಾತ್ರಿ ಎಲ್ಲ ಆಡುಗಳು ಹೇಳು ಕಿರ್ಚಾಡ್ತಾನೆ ಕತ್ತೆರಾಗ ಹೇಳ್ದಂಗೆ ಎಳೆದ್ಬಿಟ್ಟು. ಹೌದೇ, ಇನ್ನೂ 4 ಬಿಡ್ತಾ ಇದ್ದೆ ಮೊದ್ಲೇ ಹೇಳಿದ್ರೆ.